ಇವಂದು ಅಂತ ಒಂದ್ ಜೀವನ ಇರುತ್ತೆ, ಇವಂದು ಅಂತ ಒಂದ್ ಸಂಸಾರ ಇರುತ್ತೆ. ಅಂದ್ರೆ ತಂದೆ ತಾಯಿ, ಬಂಧು ಬಳಗ, ಫ್ರೆಂಡ್ಸ್, ಬಿಸ್ನೆಸ್, ಮತ್ತೊಂದು ಏನೇನ್ ಇರ್ಬೇಕೋ ಎಲ್ಲಾನು ಇರುತ್ತೆ. ಸೊ ಆ ಪ್ರಪಂಚಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು ನಾವು. ಹೌದು ಸರ್. ಪ್ರಪಂಚ ಬಿಟ್ಟು ಬಂದಿರೋ, ಬಟ್ ನಮ್ಮ ಈ ಹೊಸ ಪ್ರಪಂಚಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದು ನಾವು. ಬಂದಿದ ತಕ್ಷಣ ನಮ್ಮ ಪ್ರಪಂಚನೇ ಸರ್ವನಾಶ ಮಾಡಿದ್ರೆ ಹೇಗೆ? ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದ್ರೆ ಹೇಗೆ? ತಂದೆ ತಾಯಿ ಜೊತೆಲಿ ಇರಬಾರ್ದು, ಫ್ರೆಂಡ್ಸ್ ಜೊತೆಲಿ ಓಡಾಡಬಾರ್ದು, ಅಕ್ಕ ತಂಗಿಯರ್ ಮನೇಲಿ ಇರಬಾರ್ದು, ಅಣ್ಣ ತಂಗಿಯರು ಒಟ್ಟಿಗೆ ಇರಬಾರ್ದು. ಹಂಗ್ ಮಾಡಿದ್ರೆ ನೀವು ಬಂದ್ಬಿಟ್ಟು ಇನ್ನೊಬ್ಬನ ಜೊತೆ ಮೆಸೇಜ್ ಮಾಡೋದು, ಚಾಟಿಂಗ್ ಮಾಡೋದು, ಜೊತೆಲಿ ಓಡಾಡೋದು, ಗಂಡನ ಜೊತೆಲೆ ಇಟ್ಕೊಂಡು ಬೇರೆ ಫೋನ್ ಇಟ್ಕೊಂಡು ಬೇರೆ ಫೋನಲ್ಲಿ ಇದ್ ಮಾಡೋದು, ಬಾತ್ರೂಮ್ ಅಲ್ಲಿ ಹೋಗಿ ಮೆಸೇಜ್ ಮಾಡೋದು. ಆಯ್ತಾ? ಗಂಡ ಕೆಲ್ಸಕ್ಕೆ ಹೋಗಿದ ತಕ್ಷಣ ಮನೆಗೆ ಇನ್ನೊಬ್ಬನ್ ಕರ್ಕೊಳ್ಳೋದು. ಗಂಡ ಕುಡಿತಾನೆ ಅಂತ ಹೇಳ್ತಾರೆ ಕೆಲವೊಬ್ರು. ಗಂಡ ಯಾಕೆ ಕುಡಿತಾನೆ? ಒಂದೊಂದು ಗಂಡ ಮಾತಾಡೋ ಮಾತೇನೆ ರೀಸನ್ ಆಗಿರುತ್ತೆ ಸರ್. ಹಂಗಾದ್ರೆ ನೀವ್ ಹೆಂಡ್ತಿದಿರು 1000 ಮಾತಾಡ್ತಿರೋ ದಿನಕ್ಕೆ, ನಾವು ಗಂಡ ದಾರಿ ತಪ್ಪಿ ನಾವು ನಿಮ್ ಕೈಲಾದ್ರೆ ನೀವೇ ಇಟ್ಕೊಳ್ಳಿ. ಹೆಂಡತಿರ್ನ ಬಿಟ್ಟು ಏನ್ ಪದ ಹೇಳ್ತಾರೆ, ನಾನು ಹಿಂಗೆ ಓಪನ್ ಆಗಿ ಮಾತಾಡೋದು, ಹೆಂಡತಿನ ಬಿಟ್ಟು ಸೂಳೆನ ಇಟ್ಕೊಂಡಿರೋ ಗಂಡಸ್ರ ಪಟ್ಟಿನೂ ನೀವು ರೆಡಿ ಮಾಡಿ. ನಾನು ಗಂಡನ್ನ ಬಿಟ್ಟು ಮಿಂಡಂದಿರ್ನ ಇಟ್ಟಿರೋ ಹೆಣ್ಮಕ್ಳನ್ನ ಪಟ್ಟಿ ಇಡ್ತೀನಿ. ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡೋಣ. ನಾವು ನಿಯತ್ತಾಗಿ ಇದ್ದೀವಿ ಅಂದ್ರೂ ಗಂಡಸರು ನಂಬಲ್ಲ ಅಂದಾಗ ನಮ್ಗೆ ಯಾವ ತರ ಮೈಂಡ್ ಸೆಟ್ ಬರುತ್ತೆ ಸರ್? ಯಾವ ತರ ಮೈಂಡ್ ಸೆಟ್ ಬರುತ್ತೆ? ಗಂಡನ್ ಬಿಟ್ಟು ಇನ್ನೊಬ್ಬನ ಹತ್ರ ಹೋಗೋಣ ಅಂತ ಬರುತ್ತಾ? ಮಾಡಿದೀನಿ, 2 ಸಲ ತಪ್ಪು ಮಾಡಿದೀನಿ, ಇಲ್ಲ ಅಂತಲ್ಲ ಸರ್, ಮಾಡಿದೀನಿ. ನಾನು ಯಾವ್ದಕ್ಕೋಸ್ಕರ ಮಾಡಿದೀನಿ, ಈ ನನ್ನ ಹಸ್ಬೆಂಡ್ ತಪ್ಪು ಮಾಡಿದ್ದಾರೆ, ಆ ಹಠಕ್ಕೋಸ್ಕರ ನಿನಗೂ ಇಷ್ಟು ನೋವಾಗ್ಬೇಕು ಅಂತ ತೋರ್ಸಕ್ಕೋಸ್ಕರ ಮಾಡಿದೀನಿ ಹೊರತು ನಾನು ಮನಸ್ಪೂರ್ವಕ ಯಾವತ್ತೂ ಮಾಡಿಲ್ಲ. ಅಲ್ಲಿ ಏನ್ ಬಂತು? ಈಗ ನಿನ್ ಗಂಡ ಹೇಳ್ತಿಂದ ಅಂತೇಳಿ ನೀನು ಹೇಳ್ತಿಂದಲ್ಲಮ್ಮ. ನಮ್ಮ ಅಂದ ಚಂದ ಇರೋ ತನಕ ಅಷ್ಟೇ ಇಟ್ಕೊಂಡವನು, ಕಟ್ಕೊಂಡವನು ಸಾಯ ತನಕ, ನಾವು ಕೈ ಕಾಲ್ ಮುರ್ದೋಗೋ ತನಕನು ಗಂಡನೇ. ಹಲೋ, ನಮಸ್ಕಾರ ಸರ್. ನಮಸ್ತೆ. ನಾನ್ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು ಸರ್. ಹೇಳಿ. ಒಂದ್ ಹೆಣ್ಣು ತಪ್ಪು ಮಾಡಿದ ತಕ್ಷಣ ಪದೇ ಪದೇ ತಪ್ಪು ಮಾಡ್ತಾಳೆ ಅನ್ನೋದು ತಪ್ಪಲ್ವಾ ಸರ್? ಒಂದು ಸರಿ ಮಾಡೋದು ತಪ್ಪಲ್ವಾ ಹಂಗಾರೆ? ಸರ್, ಒಂದ್ಸಲಿ ಮಾಡೋದು ತಪ್ಪು ಸರಿ, ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ಬಟ್ ಅವಳ ಲೈಫಲ್ಲಿ ಏನ್ ನಡೆದಿರುತ್ತೋ ಏನೋ ಅದು ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಈಗ ಒಬ್ಬನ ಹತ್ರ ಮಾತಾಡಿದ ತಕ್ಷಣ ಅವಳು ಅವನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ಕೊಳ್ಳೋದು, ಮತ್ತೆ ಗಂಡ ಅದನ್ನೇ ಸಂಶಯ ಪಡ್ಕೊಂಡು ಜೀವನ ಪರ್ಯಂತ ಅವಳನ್ನ ಅರ್ಥ ತಿನ್ಸ್ಕೊಂಬರೋದು ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್? ಯಾಕೆಂದ್ರೆ ಗಂಡ ಸಂಶಯ ಪಡ್ತಿದ್ದಾನಂದ್ರೆ ಗಂಡನ್ಗೆ ಭಕ್ಷೋ ಶಕ್ತಿ ಯಾರ ಕೈಯಲ್ಲೂ ಇರಲ್ಲ. ಈಗ ಅವರು ಅದೇ ತಪ್ಪು ಮಾಡಿರ್ತಾರಲ್ಲ ಸರ್. ಮತ್ತೆ ಹೇಳಮ್ಮ, ಈ ಪ್ರಶ್ನೆ ಕೇಳಿದ್ದೀರಾ, ಆನ್ಸರ್ ಮಾಡ್ತೀನಿ. ಗಂಡ ಸಂಶಯ ಪಡ್ತಿದ್ದಾನಂದ್ರೆ ಗಂಡನಿಗೆ ಭಕ್ಷೋ ಶಕ್ತಿ, ಕ್ಲಾರಿಟಿ ಕೊಡೋ ಶಕ್ತಿ ಹೆಂಡತಿನ ಬಿಟ್ರೆ ಬೇರೆ ಯಾರಿಗೂ ಇರಲ್ಲ. ಸೊ ಹಾಗಿರ್ಬೇಕಾದ್ರೆ ಹೆಂಡತಿ ಏನು ಮಾಡಿಲ್ಲ ಅಂದ್ರೆ ನೀನು ಸಾಚ ಅಂದ್ರೆ ಏನ್ ಮಾಡ್ಬೇಕು? ಗಂಡನ್ಗೆ ಕೂರ್ಸ್ಕೊಂಡು, ಈಗ ದೇಹ ಹಂಚ್ಕೊಳ್ತೀರಾ, ಪ್ರೀತಿ ಹಂಚ್ಕೊಳ್ತೀರಾ, ಓಕೆ, ಕಷ್ಟ ಸುಖ ಹಂಚ್ಕೊಳ್ತೀರಾ, ಇನ್ನೊಂದನ್ನ ಯಾಕೆ ಹಂಚ್ಕೊಳಲ್ಲ ಸರ್? ಇನ್ನೊಂದನ್ನ ಹಂಚ್ಕೊಳ್ಳೋದ ಅನ್ನೋದ್ಕಿಂತ ಈಗ ನಾವು ದಾರಿ ತಪ್ಪಿಕೂನು ಒಂದೊಂದು ಗಂಡ ಮಾತಾಡೋ ಮಾತೇನೆ ರೀಸನ್ ಆಗಿರುತ್ತೆ ಸರ್. ಹಂಗಾದ್ರೆ ನೀವ್ ಹೆಂಡ್ತಿದಿರು 1000 ಮಾತಾಡ್ತಿರೋ ದಿನಕ್ಕೆ, ನಾವು ಗಂಡ ದಾರಿ ತಪ್ಪಿ ನಾವು ಸರ್ ಆ ತರ ತಪ್ಪಿಲಿಬೇಡಿ. ಎಲ್ಲಾರು ಒಂದೇ ತರ, ಒಬ್ರು ಒಬ್ಬ ಗಂಡ್ಸು ಒಂಥರ ಇರ್ತಾನೆ, ಒಬ್ಬ ಹೆಂಗಸು ಒಂಥರ ಇರ್ತಾಳೆ, ಎಲ್ರು ಒಂದೇ ತರ ಇರಲ್ಲ ಸರ್. ಯಾರು ಎಲ್ರು ಒಂದೇ ತರ ಇರಲ್ಲ. ಆದ್ರೆ ಹೆಣ್ಮಕ್ಕಳಲ್ಲಿ 90% ದಾರಿ ತಪ್ಪ ಹೋಗಿದ್ದಾರೆ ಈ ಸಮಾಜದಲ್ಲಿ. ಗಂಡ್ಮಕ್ಳು ಈಗ ಸರ್ ನಾನು ಒಂದ್ ಕ್ವಶನ್ ಕೇಳ್ತೀನಿ. ಒಬ್ಬ ಹುಡುಗ ಒಂದ್ ಹುಡುಗಿಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕ್ತಾನೆ. ಅದು
ಗಂಡ್ ಮಕ್ಳು ಗಂಡ ಅನ್ಸ್ಕೊಂಡೋನು ಹುಡುಗ ಹುಡುಗಿ ತಪ್ಪೇ ಮಾಡ್ತಿದ್ದಾರೆ ಅಂತ ಯಾಕೆ ತಿಳಿತಾರೆ ಸರ್? ಆ ಹುಡುಗ ಫಸ್ಟ್ ಆಫ್ ಆಲ್ ಆ ಹುಡುಗ ಯಾಕೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕ್ತಿದ್ದಾನೆ? ಫ್ರೆಂಡ್ ಆಗಿ ಆಗ್ತಿದ್ದಾರೆ ಅನ್ಕೊಂಡೇ ತಿಳ್ಕೊಳ್ಳಿ ಸರ್. ಒಂದ್ ನಿಮಿಷ ಫ್ರೆಂಡ್ ಆಗಿ ಆಗ್ತಿದ್ದಾರೆ ಅಂತಲೇ ತಿಳ್ಕೊಳ್ಳೋಣ, ಓಕೆನಾ? ನಾನೊಂದು ಹೇಳಮ್ಮ, ಏನ್ ನಿಮ್ ಹೆಸರು? ನಮ್ಮ ಹೆಸರು ಖುಷಿ ಅಂತ ಸರ್. ಖುಷಿ. ಹ್ಮ್ ಖುಷಿ ಖುಷಿಯಾಗಿ ಮಾತಾಡೋಣ 5 ನಿಮಿಷ. ಇದು ರೆಕಾರ್ಡ್ ಆಗುತ್ತೆ, ಓಕೆನಾ? ಈಗಲೇ ಹೇಳ್ತೀನಿ. ಹ್ಮ್ ಆ, ನಿನ್ಗೆ ಹೆಣ್ಮಕ್ಳಿಗೆ ನಾನೊಂದು ಹೇಳ್ತೀನಿ ಕೇಳಿ. ಇದು ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ ನಾನು. ಎಲ್ಲಾ ಹೆಣ್ಮಕ್ಳಿಗೂ, ಎಲ್ಲಾ ಗಂಡಸರು ಕೇಳಿಸ್ಕೊಳ್ಳಿ ಇದನ್ನ. ಹೆಂಗಂದ್ರೆ ಹೆಣ್ಮಕ್ಳದು ಒಂದು ಪ್ರಪಂಚ ಇರುತ್ತಮ್ಮ. ಹ್ಮ್ ಹೌದು, ಅವ್ರದ್ದು ಕಾಲೇಜ್ ಲೈಫ್, ಹ್ಮ್ ಅವ್ರ ಸ್ಕೂಲ್ ಮೆಂಟ್ಸು, ಅವರು LKG ಇಂದ ಹಿಡಿದು ಅವರು ಡಿಗ್ರಿ ಓದಿರೋವರೆಗೂ ಅಥವಾ ಏನಾದ್ರು ಕಂಪ್ನಿಲಿ ಕೆಲಸ ಮಾಡಿರೋವರೆಗೂ, ಅವ್ರ ತಂದೆ ತಾಯಿ, ಬಂಧು ಬಳಗ, ಫ್ರೆಂಡ್ಸು, ಕ್ಲಾಸ್ಮೇಟ್ಸು, ಕೊಲೀಗ್ಸು, ಅವರು ಇವ್ರು ಅಂತ 1000 ಜನ ಇರ್ತಾರೆ ಅನ್ಕೊಳ್ಳೋಣಮ್ಮ. ಹ್ಮ್ ಆ 1000 ಜನನ ಅದು ಅವ್ರದ್ದೊಂದು ಬೌಂಡ್ರಿ ಅದು, ಹ್ಮ್ ಆಯ್ತಾ? ಹ್ಮ್ ಅದೊಂದು ಬೌಂಡ್ರಿ, ಅದೊಂದು ಪ್ರಪಂಚ ಅವ್ರದ್ದು. ಆ ಪ್ರಪಂಚದಿಂದ ಹೊರಗ್ ಬರೋಳೆ ಹೆಂಡತಿ. ಅಂದ್ರೆ ಯಾರೋ ಒಬ್ಬ, ಇವನು ಅಮ್ಮ ಅಪ್ಪ ನೋಡಿರ್ತಾರೋ ಅಥವಾ ಪ್ರೀತಿ ಮಾಡಿರ್ತಾಳೋ, ಯಾರೋ ಒಬ್ಬ ನಂಬಿ ಬರ್ತಾಳಲ್ಲ, ಆ ಹೆಂಗ್ಸ್ಗೆ ನಾನು ಇಲ್ಲಿ ಗಂಡಸ್ರಿಗೆ ಹೇಳೋದೇನಂತ ಹೇಳಿದ್ರೆ, ಈ 1000 ಜನ, ಲಕ್ಷಾಂತರ ಜನ ಏನ್ ಅವ್ರ ಕುಟುಂಬದವ್ರು ಇರ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅವರು ಇವರು ಎಲ್ಲಾರನ್ನು ಬಿಟ್ಟು ಪ್ರೀತಿ ಮಾಡಿದ್ರೆ ಇವನೊಬ್ಬನ್ನ ನಂಬಿ ಬರ್ತಾಳೆ. ಅಥವಾ ಅರೇಂಜ್ ಮ್ಯಾರೇಜ್ ಮಾಡಿದ್ರು ಕೂಡ ಇವನೊಬ್ಬನ್ನ ನೋಡಿನೇ ಬರ್ತಾಳೆ. ಓಕೆ, ಸೊ ಅವ್ರೆಲ್ಲ ಬಿಟ್ಟು ಬರ್ತಾಳೆ. ಸೊ ಹಾಗಿರ್ಬೇಕಾದ್ರೆ ಅಂತ ಪ್ರಪಂಚದಲ್ಲಿ ಎಲ್ಲಾನ ಬಿಟ್ಟು ಹೊಸ ಪ್ರಪಂಚಕ್ಕೆ ಕಾಲಿಡ್ಬೇಕಾದ್ರೆ ಗಂಡಸರು ಅದೇ ತರ ನೋಡ್ಕೋಬೇಕಮ್ಮ. ಸರಿ ಸರ್. ಓಕೆ, ಸೊ ಇದು ನನ್ನ ನಂಬಿ ಬಂದಿದ್ದಾಳೆ ಅಂತ ಹೇಳಿ. ಸೊ ಬಂದಿದ ತಕ್ಷಣ, ಅವನ ಜೀವನಕ್ಕೆ ಬಂದಿದ ತಕ್ಷಣ ಇವಂದು ಅಂತ ಒಂದ್ ಜೀವನ ಇರುತ್ತೆ, ಇವಂದು ಅಂತ ಒಂದ್ ಸಂಸಾರ ಇರುತ್ತೆ. ಅಂದ್ರೆ ತಂದೆ ತಾಯಿ, ಬಂಧು ಬಳಗ, ಫ್ರೆಂಡ್ಸ್, ಬಿಸ್ನೆಸ್, ಮತ್ತೊಂದು ಮಗದೊಂದು ಏನೇನ್ ಇರ್ಬೇಕೋ ಎಲ್ಲಾನು ಇರುತ್ತೆ. ಸೊ ಆ ಪ್ರಪಂಚಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು ನಾವು. ಹೌದು ಸರ್, ಹೌದು. ನಾನು ಒಂದ್ ಹೇಳೋದು ಸರ್, ಆಮೇಲೆ ಮಾಡಿ. ಆ ಪ್ರಪಂಚಕ್ಕೆ ನೀವೆಲ್ಲಾ ಪ್ರಪಂಚ ಬಿಟ್ಟು ಬಂದಿದ್ದೀರಾ, ಓಕೆ, ನಿಮ್ ಪ್ರಪಂಚ ಬಿಟ್ಟು ಬಂದಿರಾ, ಬಟ್ ನಮ್ಮ ಈ ಹೊಸ ಪ್ರಪಂಚಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದು ನಾವು. ಬಂದಿದ ತಕ್ಷಣ ನಮ್ಮ ಪ್ರಪಂಚನೇ ಸರ್ವನಾಶ ಮಾಡಿದ್ರೆ ಹೇಗೆ? ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದ್ರೆ ಹೇಗೆ? ತಂದೆ ತಾಯಿ ಜೊತೆಲಿ ಇರಬಾರ್ದು, ಫ್ರೆಂಡ್ಸ್ ಜೊತೆಲಿ ಓಡಾಡಬಾರ್ದು, ಆಯ್ತಾ? ಸೊ ನಿಮ್ಗೆ ಅದು ಬಂದ್ಬಿಟ್ಟಿದೆ, ನೀವು ಬರ್ಬೇಕು. ಓಕೆ, ನೀವು ನಂಬಿ ಬಂದಿದ್ದಾಯ್ತು. ನಿಮ್ಗೆ ನೀವು ಬಂದಿದ ತಕ್ಷಣ ನಾವು ತಂದೆ ತಾಯಿ ಜೊತೆ ಮಾತಾಡ್ಬಾರ್ದು, ಅಕ್ಕ ತಂಗಿಯರು ಮನೇಲಿ ಇರಬಾರ್ದು, ಅಣ್ಣ ತಂಗಿಯರು ಒಟ್ಟಿಗೆ ಇರಬಾರ್ದು. ಓಕೆ, ನೀವು ಬಂದ್ಬಿಟ್ಟು ಹಂಗ್ ಮಾಡಿದ್ರೆ, ನೀವು ಬಂದ್ಬಿಟ್ಟು ಇನ್ನೊಬ್ಬನ ಜೊತೆ ಮೆಸೇಜ್ ಮಾಡೋದು, ಚಾಟಿಂಗ್ ಮಾಡೋದು, ಜೊತೆಲಿ ಓಡಾಡೋದು, ಗಂಡನ ಜೊತೆಲೆ ಇಟ್ಕೊಂಡು ಬೇರೆ ಫೋನ್ ಇಟ್ಕೊಂಡು ಬೇರೆ ಫೋನಲ್ಲಿ ಇದ್ ಮಾಡೋದು, ಬಾತ್ರೂಮ್ ಅಲ್ಲಿ ಹೋಗಿ ಮೆಸೇಜ್ ಮಾಡೋದು, ಆಯ್ತಾ? ಗಂಡ ಕೆಲ್ಸಕ್ಕೆ ಹೋಗಿದ ತಕ್ಷಣ ಮನೆಗೆ ಇನ್ನೊಬ್ಬನ್ ಕರ್ಕೊಳ್ಳೋದು, ಗಂಡ ಬಿಸಿ ಇದ್ರೆ, ಓಕೆ, ನೋಡಮ್ಮ, ಗಂಡ ಕುಡಿತಾನೆ ಅಂತ ಹೇಳ್ತಾರೆ ಕೆಲವೊಬ್ರು. ಗಂಡ ಯಾಕೆ ಕುಡಿತಾನೆ? ಈಗ ನನ್ನ ಹತ್ರ ಇರೋ ಹಿಸ್ಟ್ರಿ, ಓಕೆ, 90% ಹುಡುಗರು ಬಂದ್ಬಿಟ್ಟು ಮದುವೆ ಆದ್ಮೇಲೆ ಕುಡಿಯೋಕ್ ಶುರು ಮಾಡ್ತಾ ಇದಾರೆ. ಯಾಕೆ? ಸಮಾಜ ಆಗ್ತಿದೆ, ಹೆಣ್ಮಕ್ಳಿಂದ ಸಮಾಜ ಹಾಳಾಗ್ತದೆ. ಅಂಡ್ ನಾನು ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ತೆಗೆದಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ನನಗೆ ಸಿಕ್ಕಿರೋದು ಆನ್ ದ ರೆಕಾರ್ಡ್ 88.7% ಹೆಂಗಸರು ಗಂಡಸರ ಮೇಲೆ ಹಾಕಿರುವಂತದ್ದು ಲೆಕ್ಕ ನಿಮ್ ಕೈಲಾದ್ರೆ ನೀವೇ ಇಟ್ಕೊಳ್ಳಿ. ಬಿಟ್ಟು ಅದನ್ನ ಏನ್ ಪದ ಹೇಳ್ತಾರೆ, ನಾನು ಹಿಂಗೆ ಓಪನ್ ಆಗಿ ಮಾತಾಡೋದು. ಹೆಂಡತಿನ ಬಿಟ್ಟು ಸೂಳೆನ ಇಟ್ಕೊಂಡಿರೋ ಗಂಡಸರ ಪಟ್ಟಿನೂ ನೀವು ರೆಡಿ ಮಾಡಿ. ನಾನು ಗಂಡನ್ನ ಬಿಟ್ಟು ಮಿಂಡಂದಿರ್ನ ಇಟ್ಟಿರೋ ಹೆಣ್ಮಕ್ಳನ್ನ ಪಟ್ಟಿ ಇಡ್ತೀನಿ. ಇಬ್ರು ಕೂತ್ಕೊಂಡು ಚರ್ಚೆ ಮಾಡೋಣ. ನಾನು ಬಂದ್ ಹೇಳೋದು, ಈಗ ನಮ್ಗೆ ಬುದ್ಧಿ ಬರ್ದು ವಯಸ್ಸಲ್ಲಿ ಮದುವೆ ಮಾಡಿರ್ತಾರೆ, ಓಕೆನಾ? ಏನಮ್ಮ? ಈಗ ನಮ್ಗೆ ಮೆಚುರಿಟಿನೇ ಬಂದಿರಲ್ಲ, ಆ ವಯಸ್ಸಲ್ಲಿ ಮ್ಯಾರಿಡ್ ಮಾಡಿರ್ತಾರೆ, ನಮ್ಮನ್ನ ಮದ್ವೆ ಮಾಡಿರ್ತಾರೆ. ನಾವು ನಮ್ ಗಂಡನೇ ಪ್ರಪಂಚ ಅಂತಲೇ ಬಾಳ್ತಿರ್ತೀವಿ. ಒಂದು ಸರ್, ಗಂಡ ಈಗ ನಾವೇನು ತಪ್ಪು ಮಾಡಿರಲ್ಲ, ನಾವ್ ನಿಯತ್ತಾಗೆ ಹೋಗ್ತಿರ್ತೀವಿ. ಒಂದು ಅತ್ತೆ ಅನ್ಸ್ಕೊಂಡವ್ರು, ಗಂಡ ಅನ್ಸ್ಕೊಂಡವ್ರು ಪದೇ ಪದೇ ಒಂದು ವರ್ಡ್ ಯೂಸ್ ಮಾಡ್ತಿರ್ತಾರೆ. ನಾವ್ ಮಾಡದೆ ಹೋದ್ರು
ಒಬ್ಬ ಮನೆಗೆ ಒಬ್ಬ ಗಂಡ್ಸ್ ಬಂದ್ರು ಅವ್ರಿಗೆ ಕಂಪೇರ್ ಮಾಡಿ ಮಾತಾಡ್ತಿರ್ತಾರೆ ನಾವು, ಬಟ್ ಆ ತರ ಇಲ್ಲ ಹ್ಮ್ ಅಲ್ವಾ ಸರ್? ಈಗ ಒಂದ್ ಹೆಣ್ ಮನ್ಸಲ್ಲಿ ಯಾವ ತರ ಕೂರ್ಬೋದು? ಆ ತರ ನೀವು ಈಗ ಒಬ್ಬ ತಾಯಿ, ನಾನು ನಿನ್ನ ತಾಯಿ ಅನ್ಕೊಂಡ್ ಬಂದಿದ್ರೆ ಹ್ಮ್ ನೀನು ನನ್ನ ಏನಂತ ಹೇಳ್ತೀಯ? ನೀನ್ ನನ್ನ ಮಗಳು ಅಂತ ತಿಳಿದಿದ್ರೆ ನೀನ್ ನನ್ಗೆ ಏನಂತ ಮಾತಾಡಿರ್ತೀಯ? ಹ್ಮ್ ನೀನ್ ಆ ತರ ನಿನ್ ಮಗ್ಳಿಗ್ ಮಾತಾಡಕ್ಕಾಗುತ್ತಾ? ಯಾವನಾರ ಗಂಡ್ಸ್ ಮನೆಗ್ ಬಂದ್ರೆ ಅವನ ಜೊತೆನೆ ಕಂಪೇರ್ ಮಾಡಕ್ಕಾಗುತ್ತಾ? ಹ್ಮ್ ಇಲ್ಲ ತಾನೆ. ಗಂಡ್ಸ್ ಯಾಕೆ ಬರ್ತಾನೆ ಫಸ್ಟ್ ಆಫ್ ಆಲ್ ಮನೆಗೆ? ಫ್ರೆಂಡ್ಸ್ ಅಂದ್ರೆ ಸರ್, ಈಗ ನಮ್ಮ ಹಸ್ಬೆಂಡ್ ಫ್ರೆಂಡೇ ಬರ್ತಾರೆ, ಅವ್ರು ಇದ್ದಾಗ್ಲೇ ಬರ್ತಾರೆ, ನನ್ ಗಂಡ ಇದ್ದಾಗ್ಲೇ ಬರ್ತಾರೆ ಅನ್ಕೊಳ್ಳಿ. ಹ್ಮ್ ಗಂಡ ಇದ್ದಾಗ್ಲೇ ಬಂದ್ರು ಹ್ಮ್ ಇದೇ ತರ ಹ್ಮ್ ಅಲ್ವಾ? ಹ್ಮ್ ಆಗ ಒಂದ್ ಹೆಣ್ಣು ಮನ್ಸು ಯಾವ ತರ ಸೆಳಿಬೇಕು, ಯಾವ ತರ ಹಾಳಾಗ್ಬೇಕು ಅಂತ ಹೇಳಿ ಸರ್. ಹ್ಮ್ ಈಗ ನಿಮ್ಗೆ ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಟ್ಯಾಬ್ಲೆಟ್ ತಗೋತೀವಿ ಅಲ್ವಾ? ಹ್ಮ್ ಅದೇ ತರ ಗಂಡ ಸಂಶಯ ಪಡ್ತಿದ್ದಾನಂದ್ರೆ ಅವ್ನಿಗೆ ಕೂರ್ಸಿ ಪ್ರೀತಿಯಿಂದ ನಾವು ಮಾತಾಡಿ ಇದು ಹಿಂಗಲ್ಲ ಹಿಂಗೆ ಅಂತೇಳಿ ಅರ್ಥ ಮಾಡಿಸೋ ಶಕ್ತಿ ನಿಮ್ಗಿಲ್ವಾ? ಬೇರೆಯವ್ರು ಮನೆಗೆ ಬಂದಿರೋದು ಯಾಕೆ ಅಂತೇಳಿ ಅದೊಂದು ತಪ್ಪ ಅಂತೇಳಿ ಪ್ರಶ್ನೆ ಮಾಡೋರು ನಿಮಗೆ, ಗಂಡ ತಪ್ಪು ಮಾಡ್ತಿದ್ದಾನೆ ಅಥವಾ ಅತ್ತೆ ತಪ್ಪು ಮಾಡಿ ನೀವೇನು ಹೇಳ್ಕೊಂಡು ಹೋಗ್ತೀರಾ? ನಿಮ್ಮನ್ನ ಏನು ಹೇಳಿ ಕಳಿಸ್ತಾರೆ? ನಿಮ್ಮ ಗಂಡನೇ ದೇವರು, ನಿನ್ನ ತಂದೆ ತಾಯಿ, ನಿಮ್ಮ ಅತ್ತೆ ಮಾವನೇ ನಿನಗೆ ತಂದೆ ತಾಯಿ, ಓಕೆ, ನಿಮ್ಗೆ ಮೈದಂದಿರೆ ಅಣ್ಣ ತಮ್ಮದಿರು ಅಂತ ಹೇಳಿತಾನೆ ಕಳಿಸ್ತಾರೆ ಮನೇಲಿ. ಅದು ಇನ್ನೊಂದು ಟಾಪಿಕ್ಕಿಗೂ ಬರ್ತೀನಿ ಸರ್. ನಾನು ನಿನ್ನೆ ಎಲ್ಲ ನಿಮ್ದು ಅಲ್ಲ ಸರ್, ನಿನ್ನೆ ಎಲ್ಲ ನಿಮ್ ವಿಡಿಯೋಸ್ ನೋಡಿ ಯೋಚನೆ ಮಾಡಿ ನನಗೆ ಅಷ್ಟು ಸ್ವತಂತ್ರ ಇಲ್ಲ ಸರ್ ಮನೇಲಿ. ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡೋಷ್ಟು ಸ್ವತಂತ್ರ ಇಲ್ಲ. ನಾನು ಏನೋ ನನ್ನ ಮನ್ಸಿಗೆ ನೆಮ್ಮದಿ, ನನಗೊಂದು ಮೈಂಡ್ ಫ್ರೀ ಆಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಕಾಲ್ ಮಾಡಿ ಮಾತಾಡ್ತಿದ್ದೀನಿ. ತುಂಬಾ ತಲೆ ಕೆಟ್ಟಿರೋದಕ್ಕೋಸ್ಕರ ಮಾತಾಡ್ತಿದ್ದೀನಿ ಅಷ್ಟೇನೆ. ಈಗ ಸರ್, ಒಂದು ಹೆಣ್ಣಿಗೆ 1000 ಪ್ರಾಬ್ಲಮ್ಸ್ ಇರ್ತವೆ. ಏನೋ ಯೂರಿನ್ ಇನ್ಫೆಕ್ಷನ್ ಎಕ್ಸೆಟ್ರಾ 1000 ಇರ್ತವೆ. ಓಕೆ, ಈಗ ಗಂಡ ಅನ್ಸ್ಕೊಂಡವನು ಅದನ್ನ ಯಾವ ತರ ಕ್ಯಾರಿ ಮಾಡ್ಬೇಕು ಸರ್? ಸಪೋಸ್ ಹೇಳಿ ಸರ್, ಯಾವ ತರ ಕ್ಯಾರಿ ಮಾಡ್ಬೇಕು? ನೋಡಿಮ್ಮ, ನಾನೊಂದು ಹೇಳ್ತೀನಿ. ಗಂಡ ಆದವನಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ, ಓಕೆ, ಹೆಣ್ಣು ಮಕ್ಕಳ ಭಾರ ಏನಂದ್ರೆ, ಅಥವಾ ಅವ್ರ ತಂದೆ ತಾಯಿ ಭಾರ ಏನಂದ್ರೆ, ಒಂದು 20 ವರ್ಷನೋ 22 ವರ್ಷನೋ 23 ವರ್ಷನೋ ಸಾಕಿದೀವಿ, ಯಾರ ಮನೆಗಾದ್ರೂ ತಳ್ಳಿಬಿಡ್ಬೇಕು. ಓಕೆ, ಸೊ ಕೆಲವೊಬ್ರು ಹೆಂಗಾದ್ರೂ ಹೋಗ್ಲಿಪ್ಪ, ಅವಳು ಮನೆಯಿಂದ ಆಚೆ ಹೋದ್ರೆ ಸಾಕು, ನಮ್ಮ ಭಾರತ ತೊಳ್ಕೊಳ್ಳೋಣ ಅಂತ ಕೆಲವೊಬ್ರು ಇರ್ತಾರೆ. ಕೆಲವೊಬ್ರು ಏನಂತಾರೆ, ಹೆಂಗಿರ್ತಾರೆ, ಓಕೆ, ಹೆಣ್ಮಗಳನ್ನ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಸಿ ಕೊಡ್ಬೇಕು ಅಂತ ಇರ್ತಾರೆ. ಆದ್ರೆ ಗಂಡಸರ್ಗೆ ಏನಾಗುತ್ತಂದ್ರೆ, ಹೆಂಡತಿ ಈಗ ಮದುವೆಗೆ ಮುಂಚೆ ನೋಡಿಮ್ಮ, ಈ ಕಾಲದಲ್ಲಿ ಯಾರೂ ಸಾಚ ಇಲ್ಲ. ಓಕೆ, ಓಪನ್ ಆಗಿ ಹೇಳ್ತೀನಿ, ಮದುವೆಗೆ ಮುಂಚೆ ನಾನು ತಪ್ಪೇ ಮಾಡಿಲ್ಲ, ನಾನು ಯಾರ ಜೊತೆಲೂ ಹೋಗಿಲ್ಲ, ನಾನು ಯಾರ ಜೊತೆಲೂ ಫಿಸಿಕಲಿ ರಿಲೇಶನ್ಶಿಪ್ ಇಟ್ಕೊಂಡಿಲ್ಲ ಅಂತೇಳಿ ಹೇಳ್ಕೊಂಡ್ ಬರೋರು ಹೆಣ್ಮಕ್ಳು ಕೋಟ್ಯಾಂತರ ಜನ ಹೆಣ್ಮಕ್ಳಲ್ಲಿ ಬೆರಳೆ ಎಣಿಕೆ ಎಷ್ಟು ಜನ ಆಗಿದಾರಮ್ಮ. ಇದೇ ಸತ್ಯ ಆಯ್ತಾ? ಸೊ ಹಾಗಿರ್ಬೇಕಾದ್ರೂ ಕೂಡ ಗಂಡಸರು ಏನ್ ಮಾಡ್ತೀವಿ ನಾವು, ಓಕೆ, ನಮ್ಮ ನಂಬ್ಕೊಂಡೊಬ್ರು ಬಂದಿದ್ದಾರೆ ಅಂತೇಳಿ ಅದು ಅವ್ರಿಗೆ ಹೆಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೊಳ್ತೀವಿ. ಜೊತೆಗೆ ಈಗ ನಮ್ಗೆ ಮದ್ವೆ ಆಯ್ತು, ತಂದೆ ತಾಯಿ ನೋಡ್ಕೋಬೇಕು. ಓಕೆ, ಮಕ್ಕಳು ಹುಟ್ಟಿದ್ರು, ಮಕ್ಕಳಿಗೆ ಸ್ಕೂಲ್ಗೆ ಬಿಡ್ಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಹೆಂಡತಿನ ನೋಡ್ಕೋಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಓಕೆ, ಏನೇನಿದೆ ಎಲ್ಲ ಆ ಫ್ರಸ್ಟ್ರೇಷನ್ ಎಲ್ಲ ನಾವು ಇಷ್ಟು ಅನುಭವಿಸ್ತಾ ಇದೀವಮ್ಮ ಗಂಡಸರು. ಓಕೆ, ಒಂದಲ್ಲ ಎರಡಲ್ಲ ನಾವು ಅನುಭವಿಸ್ತಾ ಇರೋದು. ಯಾವ ತರ ಅಂತ ಹೇಳಿದ್ರೆ, ಈಗ ಇಲ್ಲಿ ಹೆಂಡತಿ ಅತ್ತೆ ಜಗಳ ಮಾಡ್ತಾರೆ. ಓಕೆ, ಅತ್ತೆ ಸೊಸೆ ಜಗಳ ಮಾಡ್ತಾರೆ. ಈ ಕಡೆ ಗಂಡ ಅದೊಂದು, ನಾನು ಈ ಕಡೆ ಅಮ್ಮನಿಗೂ ಹೇಳಕ್ಕಾಗಲ್ಲ, ಈ ಕಡೆ ನಾನು ಅಮ್ಮನಿಗೂ ಹೇಳಕ್ಕಾಗಲ್ಲ, ಹೆಂಡತಿಗೂ ಹೇಳಕ್ಕಾಗಲ್ಲ. ಓಕೆ, ಯಾಕಂದ್ರೆ ಇವಳು ಜನ್ಮ ಕೊಟ್ಟಿದ್ದಾಳೆ, ಇವಳು ನನ್ನನ್ನು ನಂಬಿ ಬಂದಿದ್ದಾಳೆ. ಆಯ್ತಾ? ಸೊ ಯಾರಿಗೇನ್ ಹೇಳ್ಬೇಕಂತ ಗೊತ್ತಾಗಲ್ಲ, ಯಾರಿಗೇನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು, ಇಲ್ಲಿ ಬೆಳಿಗ್ಗೆ ಎದ್ದೇಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಓಕೆ, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನಿಮ್ಗೆ ಟಿವಿ ರೀಚಾರ್ಜ್ ಮಾಡಿಸ್ಬೇಕು, ನಿನ್ ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು. ಆಯ್ತಾ? ನಿಮ್ಗೆ ಖರ್ಚಿಗೆ ಕೊಡ್ಬೇಕು, ಮಕ್ಕಳ ಫೀಸ್ ಕಟ್ಟಬೇಕು. ಆಯ್ತಾ? ಮನೆ ಬಾಡಿಗೆ ಕಟ್ಟಬೇಕು. ಆಯ್ತಾ? ಏನೇನಿದೆ ಎಲ್ಲ, ಆಮೇಲೆ ತಂದು ರೇಷನ್ ಹಾಕ್ಬೇಕು. ಎಷ್ಟು ಜನ ಇರ್ತೀರ ಅಷ್ಟು ಜನ. ಸೊ ಇಷ್ಟೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಲ್ಲ ಗಂಡಸರು. ನೀವು ಒಂದೇ ಒಂದು ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ವಾ? ಆ ಗಂಡ ಕೆಲ್ಸಕ್ಕೆ ಹೋದಾಗ ಪ್ರೀತಿಯಿಂದ ಒಂದೆರಡು ಮಾತು ಹೇಳಿ ಹೋಗ್ ಬನ್ನಿ ಅಂತ ಹೇಳಿ, ಮನೆಗ್ ಬಂದ್ಮೇಲೆ ಖುಷಿಯಿಂದ ಒಂದು ಪ್ರೀತಿಯಿಂದ
ಜೊತೆಲಿ ಇದ್ರೆ ಅದೇ ಸ್ವರ್ಗ ಅಲ್ವಾ ಅಮ್ಮ ಅವನಿಗೆ. ಏನಾಗುತ್ತೆ ಗೊತ್ತಾ, ಗಂಡಸರ ಜೀವನ ಹೆಂಗಿರುತ್ತೆ ಗೊತ್ತಾ ಅಮ್ಮ, ಅವ್ನು ಹೊರಗಡೆ 1000 ಫೈಟ್ ಮಾಡಿರ್ಲಿ, 1000 ನೋವಿರ್ಲಿ, 1000 ಅವ್ನು ಗಾರೆ ಕೆಲಸ ಮಾಡ್ಕೊಂಡ್ ಬರ್ಲಿ, ಇಲ್ಲ ಅವ್ನು ಕಲೆಕ್ಟರ್ ಆಗಿರ್ಲಿ, ಆಯ್ತಾ, ಜಂಜಾಟ ಯಾವ ತರ ಇರುತ್ತೆ ಅಂತ ಪ್ರಪಂಚದಲ್ಲಿ ಹಂಗಿರುತ್ತೆ ಗಂಡಸರಿಗೆ. ಪ್ರೀತಿಯಿಂದ ನೀವು ಮನೆಗ್ ಬಂದ್ಮೇಲೆ ಹೆಂಡತಿ ಒಂದ್ ಗ್ಲಾಸ್ ನೀರ್ ಕೊಟ್ಟು ಪ್ರೀತಿಯಿಂದ ಮಾತಾಡಿದ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಆದ್ರೆ ಅವ್ನ್ ಬಂದ್ರೆ ಸಾಕು, ನೀನ್ ಯಾಕೆ ಲೇಟ್ ಆಗಿ ಬಂದೆ, ಟೈಮ್ ಕೊಡ್ತೀರಾ? ನನ್ ಗಂಡ ಎಷ್ಟೇ ಹೊಡಿಲಿ, ಎಷ್ಟೇ ಬೈಲಿ, ಎಷ್ಟೇ ಇದ್ ಮಾಡ್ಲಿ, ಮನೆ ಬಿಟ್ಟು ಆಚೆ ತಳ್ಳಿದ್ರು ನನ್ ಗಂಡನ್ ಬಿಟ್ಟು ನಾನು ಹೋಗಲ್ಲ. ನಾನು ಅಷ್ಟೇ ಪ್ರೀತಿ ಇಟ್ಟಿದ್ದೀನಿ ಅವನ ಮೇಲೆ. ಒಂದು ಸರ್ ನಾನ್ ಹೇಳೋದು ಲೈಫ್ ಅಲ್ಲಿ ಒಂದು ಹೆಂಡತಿ ಒಬ್ಬನ ಜೊತೆ ಈಗ ಸರ್ ನನಗೆ ನಾನು ಪ್ರಾಪರ್ ಆಗಿ ಒಪ್ಕೊಂತಿದ್ದೀನಿ ಸರ್. ನಾನು 10th ಸ್ಟ್ಯಾಂಡರ್ಡ್ ಅಲ್ಲೇ ಮ್ಯಾರಿಡ್, ಮದ್ವೆ ಆಯ್ತು ನನಗೆ. ನಂಗೆ ಮದ್ವೆ ಆಗಿ 13 ವರ್ಷ ಸರ್ ಈಗ. ನನ್ನ ಗಂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಿದ್ದಾನೆ, ನಾನು ನನ್ನ ಗಂಡನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಿದ್ದಾನೆ. ಅವನು ಕೆಲವೊಂದು ತಪ್ಪು ಮಾಡಿದ್ದಾನೆ, ನಾನು ಕೆಲವು ತಪ್ಪು ಮಾಡಿದ್ದೆ, ಇಲ್ಲ ಅಂತ ಹೇಳ್ತಿಲ್ಲ ಸರ್. ಅದನ್ನೆಲ್ಲ ಮರ್ತು ಮುಂದೆ ಹೋಗೋಣ ಅಂತ ನಾನು ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಂಡು ನನ್ನ ಮಕ್ಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ಇರ್ಬೇಕಪ್ಪ ಅನ್ನೋದನ್ನು ನನ್ನ ಮೈಂಡ್ ಸೆಟ್ ಅಲ್ಲಿ ಇದೆ. ಈಗ ಯಾವ್ದೋ ಒಂದು ಹುಡುಗ ನನಗೆ ಮೆಸೇಜ್ ಕಳಿಸ್ತಾನೆ ಗುಡ್ ಮಾರ್ನಿಂಗ್ ಅಂತ, ಅದಕ್ಕೂ ನನಗೂ ಸಂಬಂಧನೇ ಇರಲ್ಲ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನು ಒಪ್ಕೊಂಡಿದ್ದೀನಿ, ನನಗೆ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ನನಗೆ ಆ ವ್ಯಕ್ತಿ ಗೊತ್ತಿದ್ರೆ ನಾನು ಒಪ್ಕೊಂಡೇ ಬಿಡ್ತೀನಿ. ನನಗೆ ಆ ವ್ಯಕ್ತಿ ಗೊತ್ತು, ನನ್ನ ಫ್ರೆಂಡ್ ನಾನು ಮಾಡಿದಾನೆ ಅಂತ ಒಪ್ಕೊಂತೀನಿ. ಬಟ್ ಆ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ, ನನಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳ್ಸಿರ್ತಾರೆ. ಅದನ್ನ ಹಸ್ಬೆಂಡ್ ನೋಡ್ತಾರೆ. ಓಕೆನಾ ಸರ್? ಈಗ ನಾನು ಆ ತರ ಏನಾರ ಇದ್ ಮಾಡೋದಾಗಿದ್ರೆ ಅವ್ನ ಕೈ ನಾನು ಫೋನೇ ಕೊಡ್ತಿರ್ಲಿಲ್ಲಲ್ಲ ಸರ್. ನಾನೇನಾರ ಆ ತರ ಇವನ ಹತ್ರ ಸಂಶಯ ಪಡಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಫೋನ್ ಕೊಡೋ ಅವಶ್ಯಕತೆ ಇತ್ತ? ಇಲ್ಲ ಸರ್. ಆಮೇಲೆ ಸರ್ ಇನ್ನೊಂದು, ಏನು ತಿಳ್ಕೊಳ್ತಲೇನೆ ಈ ಮ್ಯಾಟ್ರಲ್ಲಿ ಅಪ್ಪ ಅಮ್ಮನ್ ತಿಳಿಸೋದು, ನಿನ್ ಪಾಠ ಕಲಿಸ್ತೀನಿ ಅನ್ನೋದು, ನಿನ್ ಮನೇಲಿ ನಾವು ಸರ್ ಅವ್ರು ಏನೇ ಬೈಲಿ ಹೊಡಿಲಿ, ನಾವು ಊರ್ ಜನ ನೋಡ್ಕೊಂಡ್ ನಗ್ತಾರಲ್ಲ ಅಂದ್ಬಿಟ್ಟು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಎಲ್ಲೂ ಮಾತಾಡಕ್ ಹೋಗಲ್ಲ. ಹೆಣ್ಣು ಅನ್ಸ್ಕೊಂಡವಳು, ನೀವು ಹೇಳ್ತೀರಾ ಸರ್ ಗಂಡ್ ಮಕ್ಳಿಗೆ ಅಷ್ಟು ಪ್ರಾಬ್ಲಮ್ ಇದೆ ಅಂತ, ಹೆಣ್ಮಕ್ಳು 1000 ತರ ಯೋಚನೆ ಮಾಡ್ಬೇಕಾಗುತ್ತೆ ಸರ್. ಯಾವ ತರ ಅಮ್ಮ ಹೇಳಿ, ನಾನು ನಿಮ್ಮಿಂದ ಕಲಿತೀನಿ. ಅಂದ್ರೆ ಸರ್ ಒಂದು ಏನಾರ ನನಗೇನಾರ ನೋವಾಗ್ತಿದ್ಯಾ, ನನ್ ಗಂಡ ಹಿಂಗಂತ ಅಂತ ಏನಾರ ನನ್ನ ಪಕ್ಕದ ಮನೆಯವ್ರಿಗೆ ಹೇಳ್ಕೊಳಕ್ ಹೋದ್ರೆ ಅದು ಇನ್ನೊಂದ್ ತರ ಸೇರ್ಸ್ಕೊಂಡು ಬೇರೆಯವ್ರ ಹತ್ರ ಇಳಿಸ್ತಾರೆ. ಆ ತರನು ಹಂಚ್ಕೊಳಕ್ ಆಗಲ್ಲ. ಸಣ್ಣ ಬೇಕಾದ್ರೆ ಯಾರ ಜೊತೆನಾರ ಹಂಚ್ಕೋಬಹುದು. ಅವ್ನ ಹೆಂಡತಿ ಸುಳ್ಳೆ ಅಂದ್ರು ನಂಬ್ತಾರೆ ಸರ್. ಬಟ್ ಗಂಡ್ ಮಕ್ಳ ಬಗ್ಗೆ ನಾವ್ ಏನೇ ಹೇಳಕ್ ಹೋದ್ರು ಯಾರು ನಂಬಲ್ಲ ಸರ್, ಅಲ್ವಾ? ಅದೇ ತರ ನಾವ್ ನಿಯತ್ತಾಗಿ ಇದ್ದೀವಿ ಅಂದ್ರೂ ಗಂಡಸ್ರು ನಂಬಲ್ಲ ಅಂದಾಗ ನಮ್ಗೆ ಯಾವ ತರ ಮೈಂಡ್ ಸೆಟ್ ಬರುತ್ತೆ ಸರ್? ಯಾವ ತರ ಮೈಂಡ್ ಸೆಟ್ ಬರುತ್ತೆ? ಗಂಡನ್ ಬಿಟ್ಟು ಇನ್ನೊಬ್ಬನ ಹತ್ರ ಹೋಗೋಣ ಅಂತ ಬರುತ್ತಾ? ಇಲ್ಲ ಸರ್, ನಾನು ಆ ತರ ನಾನು ಥಿಂಕು ಮಾಡಲ್ಲ. ಸರ್ ನೀವ್ ಆ ತರ ಥಿಂಕೇ ಮಾಡಕ್ ಹೋಗ್ಬೇಡಿ, ಹೋಗ್ತಾರೆ ಅಂತೆಲ್ಲ. ಒಂದು ಸತಿ ಡೈರೆಕ್ಟ್ ಹೋಗ್ಬಿಡ್ಬೇಕು ಅನ್ಸುತ್ತೆ ಹೊರತು ಬೇರೆ ಅಂತಕ್ ಹೋಗ್ಬೇಕು, ಹೊಸ್ಲಿಟ್ ಕಾಲ ಹಾಸಿಗೆ ಇಟ್ಬೇಕು ಅನ್ನೋ ಮೈಂಡ್ ಸೆಟ್ ಬರಲ್ಲ ಸರ್ ನಮ್ಗೆ. ಅದು ಕೆಲವೊಂದು ಹೆಣ್ಮಕ್ಳು ಮಾಡ್ಬೋದು, ಕೆಲವೊಂದಲ್ಲ, ಹಲವರು ಸರ್. ನಾನು ಇಷ್ಟು ವರ್ಷ ಸಂಸಾರ ಮಾಡಿದೀನಿ, ನನ್ ಗಂಡ ಅಷ್ಟು ಹೊಡೆದಿದ್ದಾನೆ, ಬಗ್ದಿದ್ದಾನೆ, ಒಂದೊಂದ್ ದಿವಸ ಮನೆ ಬಿಟ್ಟು ಆಚೆಗೂ ನಿಲ್ಸಿದ್ದಾನೆ. ನಾನು ಯಾವತ್ತೂ ಆ ತರ ಡಿಸಿಷನ್ ತಗೊಂಡಿಲ್ಲ ಸರ್, ತಗೊಳ್ಳೋದು ಇಲ್ಲ. ಯಾಕೆಂದ್ರೆ ನನ್ ಮಕ್ಳಿದಾರೆ ಇಬ್ರು ನನಗೆ. ನನ್ ಗಂಡ ಅಂತ ಸರ್ವಸ್ವ. ನನಗೆ ಮೆಚುರಿಟಿ ಬರೋಕ್ಕಿಂತ ಮುಂಚೆಯಿಂದಲೂ ನಾನು ನನ್ನ ಗಂಡನೇ ನಾನು ಸೂಚಿಸ್ಕೊಂಡ್ ಬಂದಿರೋದು. ಬಟ್ ಯಾವ್ದೋ ಒಂದು ಹುಡುಗ ಮೆಸೇಜ್ ಮಾಡ್ದ ಅಂತ. ಆ ಹುಡುಗನಿಗೆ ನಂಬರ್ ಹೆಂಗ್ ಸಿಕ್ತು? ಅದು ಸರ್ ನಾನು ಪ್ರಾಪರ್ ಆಗಿ ನಂಬರ್ ಸಿಮ್ ಚೇಂಜ್ ಮಾಡಿದ್ದೆ ಸರ್ ಈಗ. ಅದು ಯಾರ್ದು ಅವ್ರು ಸುಮಾರು ಕಾಲ್ಸ್ ಬರ್ತಿದ್ದಾವೆ ನನಗೆ ಆ ನಂಬರಿಂದ. ಅವರು ನೇಮ್ ಕೇಳ್ಕೊಂಡ್ ಕಾಲ್ ಮಾಡ್ತಾರೆ. ಅದು ಇವ್ರಿಗೂ ಗೊತ್ತು. ನಾನು ಹೇಳ್ತಿದ್ದೀನಿ, ನಾನು ಮಾಡಿದೀನಿ ಸರ್. ನಾನು ಒಂದ್ಸಲಿ ತಪ್ಪು ಮಾಡಿದೀನಿ, 2 ಸಲ ತಪ್ಪು ಮಾಡಿದೀನಿ, ಇಲ್ಲ ಅಂತಲ್ಲ ಸರ್, ಮಾಡಿದೀನಿ. ನಾನು ಯಾವ್ದಕ್ಕೋಸ್ಕರ ಮಾಡಿದೀನಿ, ನನ್ನ ಹಸ್ಬೆಂಡು ತಪ್ಪು ಮಾಡಿದ್ದಾರೆ. ಆ ಹಠಕ್ಕೋಸ್ಕರ ನಿನಗೂ ಇಷ್ಟು ನೋವಾಗ್ಬೇಕು ಅಂತ ತೋರ್ಸಕ್ಕೋಸ್ಕರ ಮಾಡಿದೀನಿ ಹೊರತು ನಾನು ಮನಸ್ಪೂರ್ವಕ ಯಾವತ್ತೂ ಮಾಡಿಲ್ಲ. ಅಲ್ಲಿ ಏನ್ ಬಂತು? ಈಗ ನಿನ್ ಗಂಡ ಹೇಳ್ತಿಂದ ಅಂತೇಳಿ ನೀನು ಹೇಳ್ತಿಂದಲ್ಲಮ್ಮ, ಆಯ್ತಾ? ನಿನ್ ಗಂಡ ಹೇಳ್ತಿಂತ ಇದಾನಂದ್ರೆ ನಿನ್ ಗಂಡನಿಗೆ ನಾನು ಆಗ್ಲೇ ಫಸ್ಟೇ ಹೇಳ್ಬಿಟ್ಟೆ ನಿನ್ಗೆ, ಗಂಡನಿಗೆ ದಾರಿಗೆ ತರಕ್ಕೆ ನೋಡಿಮ್ಮ, ಕಟ್ಕೊಳ್ಳೋಳು ಕೊನೆ ತನಕ, ಇಟ್ಕೊಳ್ಳೋಳು ಇರೋ ತನಕ, ಆಯ್ತಾ? ಅದು ಸರ್, ಕಟ್ಕೊಂಡನು ಕೊನೆ ತನಕನೇ, ಇಟ್ಕೊಂಡನು ಇರೋ ತನಕನೇ.
ಅದ್ ನಮಗೂ ಗೊತ್ತು ಸರ್. ನಮ್ ಆಯ್ತಾ? ಯೌವನ ನಮ್ಮ ಅಂದ ಚಂದ ಇರೋ ತನಕ ಅಷ್ಟೇ ಇಟ್ಕೊಂಡವನು, ಕದ್ಕೊಂಡವನು ಸಾಯೋ ತನಕ, ನಾವು ಕೈ ಕಾಲ್ ಮುರ್ದೋಗೋ ತನಕನು ಗಂಡನೇ. ಮತ್ತೆ ಯಾಕೆ 2 ಸರಿ ತಪ್ಪು ಮಾಡಿದೆ? ಮಾಡಿದ್ದೀನಿ ಸರ್. ನನಗೆ ಏನ್ ಗೊತ್ತಾ, ನನಗೆ ನನ್ನ ಹಸ್ಬೆಂಡ್ ನಂಗೆ ಟೈಮ್ ಕೊಡಲ್ಲ. ಇದು ಕ್ಲಾರಿಟಿ. ನಾನು ನಿನ್ನ ಹತ್ರ ಮಾತಾಡ್ಬೇಕು, ನೀನ್ ನನಗೆ ಟೈಮ್ ಕೊಡು, ಈ ತರ ಎಲ್ಲ ಮಾತಾಡ್ಬೇಡಿ ಫ್ಯಾಮಿಲಿಲಿ. ನಿಮ್ಮ ಅಮ್ಮ ಹಿಂಗ್ ಮಾತಾಡ್ತಾರೆ, ನೀನ್ ಹಿಂಗ್ ಮಾತಾಡ್ತೀಯ, ನನಗೆ ಅಳ್ತಾಗುತ್ತೆ, ನನಗೆ ಆಗಲ್ಲ ತಡ್ಕೊಳಕ್ಕೆಲ್ಲ ಅಂದ್ರೆ ಇದ್ರೆ ಇರು, ಹೋದ್ರೆ ಹೋಗು, ನೀನ್ ಅದೇನೆ ಸತ್ಯವಾಗ್ಲೂ ನಿನ್ ಸೂಳೇನೆ, ಏನ್ಜಿಗೆ ಅಂತೆಲ್ಲ ಮಾತಾಡ್ತಾರೆ. ಇವ್ರ ಅಮ್ಮನ ಸರ್ ನನಗೆ, ನೀವು ನಂಬಲ್ಲ, ನಾನು 3 ಸತಿ ಸೂಸೈಡ್ ಅಟೆಂಡ್ ಮಾಡಿದ್ದೀನಿ. ಎಂತೆಂತ ಮಾತಾಡ ಮೂರ್ ಸತಿ ಸೂಸೈಡ್ ಅಟೆಂಡ್ ಮಾಡಿದ್ದೀನಿ ಸರ್. ಒಂದು ನಮ್ಮ ಅತ್ತೆ ಅನ್ಸ್ಕೊಂಡಳು, ನನ್ ಗಂಡ ನಮ್ಮ ಅಪ್ಪ ಮನೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಸರ್. ಅಂದ್ರೆ ನಮ್ಮ ಅಪ್ಪ ಮನೆ ತುಂಬಾ ಬಡವರು. ಆ ಉದ್ದೇಶಕ್ಕೋಸ್ಕರ ಒಂದ್ ಮಾತಂದ್ರು ಸರ್, ನೀನು ಗಂಡನ ಹತ್ರಕ್ಕೆ ದುಡ್ಗೋಸ್ಕರ ಹೋಗಿ ಮಲಗ್ತೀಯ ಹೊರತು ಗಂಡ ಅಂತ ಹೋಗಿ ಮಲಗಲ್ಲ ಅಂದಿತ್ತು. ನಾನು ಅದಕ್ಕೆ ಸರ್ ಅದು ಯೋಚನೆಗೆ ತಲೆ ಕೆಟ್ಟಿ ಸೂಸೈಡ್ ಅಟೆಂಡ್ ಮಾಡಿ 1 ವಾರ ಎಲ್ಲ ಐಸಿನಲ್ಲಿ ಅಡ್ಮಿಟ್ ಆಗಿ ತಿರ್ಗಾ ನನ್ ಗಂಡ ಬೇಕು ಅಂತಾನೆ ಬಂದೆ, ನಾನು ಹೊರತು ಬೇರೆ ಬೇಕು ಅಂತ ಹೋಗ್ಲಿಲ್ಲ ಸರ್. ಅಂತ ಉದ್ದೇಶ ಇದ್ರೆ ಸರ್, ನನಗೆ 1000 ಜನ ಈಗ ಬಂದು ನ್ಯಾಯ ಮಾಡ್ತಾರೆ ಗೊತ್ತಾ ಹಳ್ಳಿ ಕಡೆ. ನಿನಗೇನ್ ಇಷ್ಟ ಇಲ್ಲ ಹೇಳಮ್ಮ ಅಂತೆಲ್ಲ ಕೇಳಿದಾಗ, ಇಲ್ಲ ನಾನ್ ಸತ್ರು ನನ್ ಗಂಡನ ಮನೇಲಿ ಸಾಯೋದು, ಬದುಕಿದ್ರು ನನ್ ಗಂಡನ ಜೊತೆನೆ ಬದುಕೋದು, ನನ್ ಮನೆ ಬಿಟ್ಟು ಆಚೆ ಕಾಲಿಕ್ಕಲ್ಲ, ಬೇಕಾದ್ರೆ ಇವತ್ತೇ ಸತ್ತೋಗ್ತೀನಿ ಹೊರತು ನನ್ ಗಂಡನ ಬಿಟ್ಟು ಹೋಗಲ್ಲ ಅಂದೆ ನಾನು. ಅಷ್ಟು ಮೆಚೂರ್ಡ್ ಆಗಿರೋ ಖುಷಿ ನೀನು. 4 ಜನ ಕುತ್ಕೊಂಡ್ರು ನನ್ ಗಂಡನೇ ಬೇಕು ಅನ್ನೋಳು ನೀನು. ನನಗೆ ಸೂಸೈಡ್ ಮಾಡ್ಕೊಂಡ್ರು ಕೂಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ ನಂತರನೂ ಕೂಡ ಮತ್ತೆ ಗಂಡನೇ ಬೇಕು ಅಂತ ಕುತ್ಕೊಳ್ಳೋಳು ನೀನು. ಆ 2 ಸರಿ ತಪ್ಪು ಮಾಡಬಾರ್ದಾಗಿತ್ತಲ್ಲಮ್ಮ. ಅದನ್ನೇ ಬಂದ್ಬಿಟ್ಟು ನಿನ್ಗೆ ಅಷ್ಟೊಂದು ಮೆಚೂರ್ಡ್ ಆಗಿ ಮಾತಾಡೋಳು, ನನಗೆ ಫೋನ್ ಮಾಡಿ ಇಷ್ಟೊಂದು ತಿಳುವಳಿಕೆ ಹೇಳೋಳು ಶಕ್ತಿ ಇರೋ ನೀನು ನಿನ್ ಗಂಡನ್ಗೆ ಪ್ರೀತಿಯಿಂದ ಅರ್ಧ ಗಂಟೆ ಕುತ್ಕೊಂಡು, ನೋಡು ಚಿನ್ನ, ನನಗಿದು ಇಷ್ಟ ಇಲ್ಲ, ನನಗೆ ಹಿಂಗ್ ಬೇಕು, ನನಗೆ ಈ ತರ ಬೇಕು, ನನಗೆ ಈ ತರ ಪ್ರೀತಿ ಬೇಕು, ನೀನು ಈ ತರ ಕೇರ್ ಬೇಕು, ಈ ತರ ಅನಿಸ್ತಿದ್ದೆ ನನ್ನ ಮನಸ್ಸಲ್ಲಿ, ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀನಿ ಅಂತ. ಅದನ್ನ ಯಾಕಮ್ಮ ಪ್ರೀತಿಯಿಂದ ಮಾತಾಡಿ ನಿನ್ ಗಂಡನ್ಗೆ ನಿನ್ ಬುಟ್ಟಿಗೆ ಹಾಕೊಳಕ್ಕಾಗಿಲ್ಲ? ಸರ್ ನನ್ ಗಂಡ ನನ್ ಬುಟ್ಟಿಗೆ ಹಾಕೊಳಕ್ಕೆ ಅವ್ರು ನನ್ಗೆ ಲವರ್ ಸರ್, ಹಸ್ಬೆಂಡ್ ಸರ್. ಬುಟ್ಟಿಗೆ ಹೆಂಗ್ ಹಾಕೊಳಕ್ಕಾಗುತ್ತೆ? ಪತಿದೇವ ಅಂದ್ಮೇಲೆ ಅವನು ನನ್ ಬುಟ್ಟಿಗೆ ಹಾಕೋಬಾರ್ದು ಸರ್. ಮನ್ಸಾರೆ ಅವರು ನಾವು ಕೈ ಹಿಡ್ದು ಜೋಡಿಯಾಗಿ ಹೋಗ್ತಿದೀವಿ ಅಂದ್ಮೇಲೆ ಬುಟ್ಟಿಗೆ ಹಾಕೊಳ್ಳೋ ಮಾತೇ ಬರಲ್ಲ ಸರ್. ನಾನು ಅವ್ರ ಕಷ್ಟ ಸುಖ, ಅವರಿಗೆ ನನ್ ಕಷ್ಟ ಏನು ಅಂತ ಅರ್ಥ ಆಗ್ಬೇಕು, ನನಗೆ ಅವ್ರ ಕಷ್ಟ ಏನು ಅಂತ ಅರ್ಥ ಆಗ್ಬೇಕು. ಅದನ್ನೇ ಹೇಳ್ತಿರೋದು, ನಿನ್ ಕಷ್ಟ. ಈಗ ಒಂದ್ ನಿಮಿಷ, ಓಕೆ ನಿನ್ಗೆ ಒಂದ್ ನಿಮಿಷ ನಾನು ಕಷ್ಟದಲ್ಲಿದ್ದೀನಿ, ನನಗೆ ನೋವಾಗ್ತಿದೆ, ನನಗೆ ಸ್ಪಂದಿಸು ಅಂತ ನಾನ್ ಹೇಳಕ್ ಹೋಗ್ಬಾರ್ದು ಸರ್. ಸರಿಮ್ಮ, ಆಯ್ತು. ಈಗ ನಿನಗೆ ಅಲ್ಲಿ ಕೆಲಸ ಏನಿರುತ್ತೆ ಅಂದ್ರೆ, ಓಕೆ, ನಿನ್ ಮಕ್ಕಳು ನೋಡ್ಕೋಬೇಕು, ನಿನ್ ಗಂಡನ್ ಪ್ರೀತಿ ಬೇಕು, ನಿನ್ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಸರ್. ಇಲ್ಲಿ ಒಂದ್ ಹೇಳ್ತೀನಿ, ಗಂಡ್ಮಕ್ಳ ಜೊತೆ ಮಾತಾಡೋದು ತಪ್ಪು ಅಂತ ಹೇಳ್ತೀರಾ ಗಂಡ್ಮಕ್ಳೆಲ್ಲ, ಸರಿ ಓಕೆ. ಹೆಣ್ಮಕ್ಳ ಜೊತೆ ಮಾತಾಡೋದು ತಪ್ಪ ಸರ್? ಹೆಣ್ಮಕ್ಳ ಜೊತೆ ಮಾತಾಡೋದು ತಪ್ಪು ಅಂತ ಹೇಳ್ತಲ್ಲ, ಬಟ್ ಹೆಣ್ಮಕ್ಳು ನೋಡಿಮ್ಮ, ಈಗ ನಾನು ನಿನ್ಗೊಂದು ಸಿಂಪಲ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ, ಒಂದು ಲವ್ ಸ್ಟೋರಿ ಹೇಳ್ತೀನಮ್ಮ. ಓಕೆ, ಹುಡುಗ ಬಂದ್ಬಿಟ್ಟು ಅವನು ಚಿಕ್ಕ ವಯಸ್ಸಲ್ಲಿ ಒಂದು ಹುಡುಗಿನ ಲವ್ ಮಾಡಿರ್ತಾನೆ. ಓಕೆ, ಅದು ಲವ್ ಫೈಲರ್ ಆಗಿರುತ್ತೆ, ಅದೇ ನೋವಲ್ಲಿ ಇರ್ತಾನೆ, ಆಯ್ತಾ. ಅಲ್ಲಿಂದ ಬಂದು ಯಾರೋ ಒಬ್ಳು ಅವ್ನ ಲೈಫಿಗೆ ಬರ್ತಾಳೆ, ಹನಿ ಟ್ರಾಪ್ ಮಾಡ್ತಾಳೆ, ಅವನಿಗೆ ಚಿತ್ರಹಿಂಸೆ ಕೊಡ್ತಾಳೆ. ಓಕೆ, ಸೊ ಅದೆಲ್ಲಾನು ಗೊತ್ತಿದ್ದೂನು ಇವನ್ ಬಂದ್ಬಿಟ್ಟು ಯಪ್ಪ ಇವಳಿಂದ ಆಚೆ ಹೋದ್ರೆ ಸಾಕು ಅಂತ ಇರ್ತಾನೆ. ಯಾಕಂದ್ರೆ ಇವಳೊಬ್ಳು 420, ಇವಳೊಬ್ಳು ಸೂಳೆ, ಇವಳು ಎಂತೇವಳು ಅಂತ ಗೊತ್ತಾದ್ಮೇಲೆ ಇವಳಿಂದ ದೂರ ಇದ್ದು ಆಮೇಲೆ ಇನ್ನೊಂದು ಹುಡುಗಿನ ಇಷ್ಟಪಡ್ತಾನೆ. ಓಕೆ, ಇನ್ನೊಂದು ಹುಡುಗಿನ ಇಷ್ಟಪಟ್ಟು ಆ ಹುಡುಗಿಗೆ ಬಂದ್ಬಿಟ್ಟು ಇವನು ಅವಳೇ ಸರ್ವಸ್ವ. ಅವನು ಸಮಾಜದಲ್ಲಿ ಒಂದು ಹೆಸರು ಮಾಡಿರ್ತಾನೆ. ಓಕೆ, ಒಳ್ಳೆ ಹೆಸರು ಮಾಡಿರ್ತಾನೆ, ಒಳ್ಳೆ ಮನೆ ತಂದವನಿರ್ತಾನೆ, ಆಯ್ತಾ. 2 ವರ್ಷ ಸತತವಾಗಿ ಫೈಟ್ ಮಾಡ್ತಾನೆ. ಅವನು ಮನ್ಸಿಟ್ರೆ ಅವನೊಂದು ಐ ಆಮ್ ಸಿಂಗಲ್, ಐ ಆಮ್ ರೆಡಿ ಟು ಮಿಂಗಲ್ ಅಂತ ಒಂದು ಸ್ಟೇಟಸ್ ಹಾಕಿದಾನಂದ್ರೆ ಅವನಿಗೆ 1000 ಜನ ನಿಂತ್ಕೊಳ್ಳೋಕೆ ರೆಡಿ ಇರ್ತಾರೆ.
ಅಂದ್ರೆ ಅಂತ ಸ್ಟೇಟಸ್ ಅಲ್ಲಿ ಇದ್ದಾನೆ ಹುಡುಗ. ಸೊ ಈಗಲೂ ಕೂಡ ಸ್ಟಿಲ್ ಟುಡೇ ಏನ್ ಮಾಡ್ತಾನಂದ್ರೆ ಹುಡುಗ ಆ ಹುಡುಗಿ ಕರ್ಕೊಂಡು ಹೋಗ್ತಾನೆ. ಆ ಹುಡುಗಿ ಫಸ್ಟ್ ಬಂದ್ಬಿಟ್ಟು ಆ ಹುಡುಗಿ ಇಬ್ರು ಹುಡುಗ ಲವ್ ಮಾಡ್ತಾರೆ, ಇಷ್ಟಪಡ್ತಾರೆ. ಆ ಹುಡುಗಿನೇ ಕರ್ಕೊಂಡ್ ಬಂದ್ಬಿಟ್ಟು ಅವ್ನ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟು ಪರಿಚಯ ಮಾಡಿಸ್ತಾರೆ. ಓಕೆ, ಆ ತಾಯಿನ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿ ಇವ್ನು ಮದುವೆ ಆಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ 1 ವರ್ಷ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಆಮೇಲೆ ಮದುವೆ ಆಗ್ಬೇಕು, ಅವ್ರ ತಾಯಿನೇ ಬಂದ್ಬಿಟ್ಟು ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಯ್ತಾ, ಎಲ್ಲ ಆದ್ಮೇಲೆ ಹುಡುಗಿ ಬಂದ್ಬಿಟ್ಟು ಯಾರ್ ಕಡೆ ಸೇರ್ಕೊಳ್ತಾರೆ, ಈ ಫಸ್ಟ್ ಇದ್ಲಲ್ಲ, ಫಸ್ಟ್ ಒಬ್ಳು ಟಾರ್ಚರ್ ಕೊಟ್ಲಲ್ಲ, ಈ ಹನಿ ಟ್ರಾಪ್ ಮಾಡಕ್ ಬಂದ್ಲಲ್ಲ, ಅವಳ ಕಡೆ ಸೇರ್ಕೊಳ್ತಾರೆ. ಆಮೇಲೆ ಅವ್ರ ಮನೆಗೆ ಆ ಹುಡುಗ ಮನೆ ಹರಾಜಿಗೆ ಬಂದಿರುತ್ತೆ, ಅವ್ರ ಇದ್ದಿದ್ ಮನೆ. ಆ ಮನೆಗೆ ಬಂದ್ಬಿಟ್ಟು ಈ ಒಂದು ದಿನ ಆ ಹುಡುಗನ್ ಮರೆಯೋಕಾಗದಿರೋ ವಿಚಾರ ಏನಂತ ಹೇಳಿದ್ರೆ, ಒಂದು ದಿನ ಹೋಟ್ಲಲ್ಲಿ ಊಟ ಮಾಡ್ತಾನೆ ಆ ಹುಡುಗ. ಅಂದ್ರೆ ಇವ್ರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲೇ ಇರ್ತಾರಲ್ಲ ಒಂದೇ ಮನೆಯಲ್ಲಿ ಇಬ್ರುನು. ಆವಾಗ ಅವ್ರ ತಾಯಿ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಯಾಕೆ ನಾವೆಲ್ಲ ಏನ್ ಸತ್ತೋಗ್ಬಿಟ್ಟಿದೀವಿ ಅಂತ ಹೋಟ್ಲಲ್ಲಿ ಊಟ ಮಾಡಿದ್ರ ನೀವು, ಏನಕ್ಕೆ ಹೋಟ್ಲಲ್ಲಿ ಊಟ ಮಾಡಿದ್ರಿ, ಇನ್ಮೇಲೆಲ್ಲ ಹಂಗೆಲ್ಲ ಹೋಟ್ಲಲ್ಲೆಲ್ಲ ಊಟ ಮಾಡಬೇಡಿ ಅಂತ ಜಗಳ ಮಾಡ್ತಾರೆ. ಆ ಹುಡುಗನ್ ಬಟ್ಟೆ ವಾಶ್ ಮಾಡ್ಕೊಡೋದು, ಆ ಹುಡುಗನ್ಗೆ ಬಟ್ಟೆ ಐರನ್ ಮಾಡ್ಕೊಡೋದು, ಅಡುಗೆ ಮಾಡ್ಕೊ ಬಂದ್ ಕೊಡೋದು, ಎಲ್ಲಾನು ಮಾಡ್ತಾರೆ. ಯಾವಾಗ ಆ ಹುಡುಗನ ಹತ್ರ ದುಡ್ಡಿರುತ್ತೆ. ಓಕೆ, ಆ ಹುಡುಗನ ಹತ್ರ ದುಡ್ಡಿರೋವರೆಗೂ ಆ ಹುಡುಗ ಆ ಮನೆ ಹರಾಜ್ ಬಂದಿರೋ ಮನೆನ ಕಾಪಾಡ್ತಾನೆ. ಓಕೆ, ಅವ್ರ ತಾಯಿನ, ಆ ಹುಡುಗಿರ್ ತಾಯಿನ ಇವ್ರ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೀತಿ ಮಾಡ್ತಾರೆ. ಆಯ್ತಾ, ಆ ಹುಡುಗಿ ತಾಯಿ ಏನ್ ಮಾಡ್ತಾಳೆ, ಇವಳು ಯಾವಳೋ ಬಂದಿದ್ಲಲ್ಲ ಆ ಹುಡುಗನ ಜೀವನದಲ್ಲಿ, ಅವಳ ಕಡೆ ಸೇರ್ಕೊಂಡು ಈ ಹುಡುಗಿ ಜೀವನನೂ ಹಾಳು ಮಾಡಕ್ ಹೊರಡ್ತಾಳೆ. ಸ್ವಂತ ತಾಯಿ ಆದವಳು ಆ ಹುಡುಗನ ಜೀವನನೂ ಹಾಳು ಮಾಡಕ್ಕೆ ವಿಲ್ಲನ್ ಆಗಿ ನಿಂತ್ಕೊಬಿಡ್ತಾರೆ. ಆವಾಗ ಹುಡುಗಿಗೆ ಸ್ವಲ್ಪ ಅರ್ಥ ಆಗತ್ತೆ. ಹುಡುಗನ್ಗೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇಬ್ರು ಹೋಗಿ ಮದುವೆ ಆಗಿ ಬರ್ತಾರೆ. ಮದುವೆ ಆಗಿ ಬಂದ್ಮೇಲೆ ನೀವ್ ಹೇಳಿದ್ರಲ್ಲ ಈಗ ಗಂಡನೇ ಸರ್ವಸ್ವ, ಗಂಡನೇ ಎಲ್ಲ ಅಂತ ನಾನು ಇದ್ದೀನಿ ಅಂತ, ಆ ತರ ಆ ಹುಡುಗಿ ಇರ್ಬೋದಾಗಿತ್ತಲ್ಲ. ಏನೇ ಆಗ್ಲಿ ಫೈಟ್ ಮಾಡೋಣ ಅಂತ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳಿದ್ರೆ, ಹುಡುಗರ ಮನ್ಸು ಹೆಂಗಿರುತ್ತಂದ್ರೆ, ಈಗ ಅವಳು ಹೋಗಿ 2 ತಿಂಗಳಾಯ್ತು, ಕಾಣೆ ಆಗಿದ್ದಾಳೆ. ಅವಳು ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾಳೆ. ಓಕೆ, ಸೊ ಇದೇ ಬಂದ್ಬಿಟ್ಟು ಒಂದು ಹುಡುಗ ಒಂದು ಹುಡುಗಿಗೆ ಮಾಡಿದ್ರೆ ಏನ್ ಮಾಡ್ತಾರೆ. ಓಕೆ, ಅವಳು ಬೇರೆಯವಳನ್ನ ನೋಡ್ಕೊಂಡು ಹೋಗ್ತಾಳೆ. ಆದ್ರೆ ಪ್ರತಿ ದಿನ ಪ್ರತಿ ಸೆಕೆಂಡ್ ಆ ಹುಡುಗ ಅವಳನ್ನೇ ನೆನ್ಸ್ಕೊಂಡು ಅವಳನ್ನೇ ಕಾಯ್ಕೊಂಡು ಪ್ರತಿ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದಾಳೆ. ಆದ್ರೂ ಎವ್ರಿ ಡೇ ಹೀಸ್ ಕಾಲಿಂಗ್, ಎವ್ರಿ ಡೇ ಮೆಸೇಜ್ ಮಾಡ್ತಾನೆ, ದಿನ ಮಾಡ್ತಾನೆ, ಕಾಯ್ತಾ ಇದ್ದಾನೆ, ದೇವ್ರನ್ನ ಬೇಡ್ಕೊಳ್ತಾನೆ. ಸೊ ಇಂಥ ಗಂಡನ ನೀನ್ ಹೆಂಗ್ ಉಳಿಸ್ಕೋಬೇಕಮ್ಮ, ನೀನ್ ಏನ್ ಮಾಡ್ತೀಯಮ್ಮ?